ಆಪರೇಷನ್ ಸಿಂಧೂರಕ್ಕೂ ಕರ್ನಾಟಕಕ್ಕೂ ಅತಿ ದೊಡ್ಡ ನಂಟು. ಇನ್ಫ್ಯಾಕ್ಟ್ ಭಾರತದ ಹೆಮ್ಮೆ ನಮ್ಮೂರಿನ ಸೊಸೆ ಅಂತ ಖುಷಿ ಆಗ್ತಿದೆ ಎಲ್ರಿಗೂ ಕೂಡ, ಕರ್ನಾಟಕದ ಜನರಿಗೆ. ಕರ್ನಲ್ ಸೋಫಿಯಾ ಖುರೇಷಿ ಬೆಳಗಾವಿಯ ಸೊಸೆ ಅನ್ನುವಂತಹ ವಿಚಾರ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ಜಗತ್ತಿಗೆ ಪತ್ರಿಕಾಗೋಷ್ಠಿ ಮೂಲಕ ಸೋಫಿಯಾ ಅವರು ತಿಳಿಸಿದ್ರು. ಸೋಫಿಯಾ ಪತಿ ತಾಜುದ್ದೀನ್ ಬಾಗೇವಾಡಿಯ ಗೋಕಾಕ್ನವರು. ಗೋಕಾಕ್ನ ಕೊಣ್ಣೂರು ನಿವಾಸಿಯಾಗಿದ್ದಾರೆ ತಾಜುದ್ದೀನ್ ಅವರು. ಸೇನೆಯಲ್ಲಿ ತಾಜುದ್ದೀನು ಕರ್ನಲ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಸೋಫಿಯಾ ಅವರು ಕೂಡ ಕರ್ನಲ್ ಹುದ್ದೆಯನ್ನ ನಿಭಾಯಿಸ್ತಾ ಇದ್ದಾರೆ. 2015ರಲ್ಲಿ ಪ್ರೇಮ ವಿವಾಹವಾಗಿದ್ರು ತಾಜುದ್ದೀನ್ ಮತ್ತು ಸೋಫಿಯಾ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಸೋಫಿಯಾ ಅವ್ರದ್ದು ಗುಜರಾತ್ನ ಮೂಲ. ಕರ್ನಲ್ ಸೋಫಿಯಾ ಗುಜರಾತ್ನ ವಡೋದರದವರು. ಸದ್ಯ ಜಮ್ಮುವಿನಲ್ಲಿ ಪೋಸ್ಟಿಂಗ್ನಲ್ಲಿದ್ದಾರೆ ಸೋಫಿಯಾ ಖುರೇಷಿ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತ ಝಾನ್ಸಿಯಲ್ಲಿ, ಮಧ್ಯಪ್ರದೇಶದ ಝಾನ್ಸಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪತಿ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಅಂತ. ಕುಟುಂಬ ಅಂತೂ ವಿಪರೀತ ಖುಷಿಗೆ ಒಳಗಾಗಿದೆ. ಆಮೇಲೆ ಈ ಸೋಫಿಯಾ ಅವ್ರ ಬಗ್ಗೆ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂದರೆ, ಭಾರತದ ಮೊದಲ ಬಹುರಾಷ್ಟ್ರೀಯ ಮಹಿಳಾ ರೈಫಲ್ಸ್ ಅನ್ನ ಕೂಡ ಇವರು ಮುನ್ನಡೆಸಿದ್ದಾರೆ ಅಂತ. ಅದು ಸುಲಭದ ಮಾತಲ್ಲ. ಸೇನೆ ಆಪರೇಷನ್ ಸಿಂಧೂರ್ ಮಾಡೋದ್ರ ಮುಖಾಂತರ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡುವಂಥ ಇದೆಲ್ಲ ವಿಚಾರವಾಗಿ ಮೇಜರ್ ಸೂಪಿಯಾ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಯಾವ ಥರ ಮಾಡಿದ್ರು ಹೇಗೆ ಅಂತ ಹೇಳ್ತಾರೆ. ಆದರೆ ವಿಶೇಷ ಇನ್ನೊಂದು ಏನಂತಂದರೆ, ಸೂಪಿಯಾ ಅವರ ಮಾವ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಣ್ಣೂರಲ್ಲಿ ನಾವಿದ್ದೀವಿ. ಏನು ಅನ್ಸುತ್ತೆ ರೀ? ನಮ್ಮ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತು ರೀ, ಹೆಮ್ಮೆ ಅನ್ನಿಸ್ತು. ನಿನ್ನಿಂದ ನಮಗೆ ಒಂದು ಹಬ್ಬದಂಗೆ ಎಲ್ಲ ಜನರು ಬಂದು ಶುಭಾಶಯಗಳನ್ನು ಹೇಳತ್ತಾರೆ ರೀ. ನಮ್ಮ ಮನಸ್ಸಿಗೆ ಒಂದು ಭಾಳ ಆನಂದ ಆಯ್ತು. ಸೂಪಿಯಾ ಏನು ಪತ್ರಿಕಾಗೋಷ್ಠಿ ನೋಡಿ ಪೂರಾ ಜಗತ್ತನ್ನೇ ನೋಡ್ತು, ಏನೋ ಪ್ರಪಂಚ ನೋಡಿತು. ಅವು ತಾವು ಕೂಡ ನೋಡಿದ್ರೆ ನಿನ್ನೆ ಅದನ್ನು ನೋಡಲಿಲ್ಲ ರೀ. ನಾ ಇದಕ್ಕೆಲ್ಲ ಮಧ್ಯಾಹ್ನಕ್ಕೆ ಬನ್ನಿ, ಆಮೇಲೆ ಟಿ ವಿಯಾಗ ಅವ್ರು ಹೇಳೋದು ನೋಡಿ ನಮ್ಮ ಒಂಥರ ಮನಸ್ಸಿಗೆ ಇದು ಅನ್ನಿಸ್ತಾರೆ. ಯಾಕಂದ್ರೆ ಈ ಸಲ ಸೂಟಿ ಸಿಕ್ಕಿಲ್ಲ, ಹಬ್ಬಕ್ಕೆ ಬರಲಿಲ್ಲ ರೀ ಅವ್ರು. ಹಿಂಗಾಗಿ ಅವ್ರಿಗೆ ಟಿ ವಿಯಾಗೂ ನೋಡಿ, ಮೊಬೈಲ್ದಾಗ ನೋಡ್ರಿ, ಮನಸ್ಸಿಗೆ ಭಾಳ ಖುಷಿ ಅನ್ನಿಸ್ತದೆ. ಮಗ ಮತ್ತು ಸುಶೀಲ್ ಯಾವಾಗ ಮಾತಾಡಿದಿರಿ ತಾವು? ನಾವು ಸಾಯಂಕಾಲ ಒಂದು ವಾರದಾಗ ಒಂದು ಸಲ 2 ಸಲ ಮಾಡ್ತಾರೆ. ಮಗನೂ ಕರ್ನಲ್ ರೀ, ಸೊಸಿನೂ ಕರ್ನಲ್ಲ. ಇಬ್ಬರು ಕೂಡಿ ಅವರ ವಾರದಾಗ ತಿಂಗಳಿಗೆ 2 ಸಲ ಮಾಡ್ತಾರೆ. ಯಾವಾಗ ಮದುವೆ ಮಾಡಿದ್ರು? ಯಾವ ಥರ? 2015ರಾಗ ಮದುವೆ ಮಾಡೀನಿ. ಅವರು ಟಾಪ್ ಆದ್ರಿ, ಇವರು ಟಾಪ್ ಹೋಗಿ ಇಬ್ಬರು ಮೇಜರ್ ಅದರಿಂದ ಕರ್ನಲ್ ಆದರು. ಕರ್ನಲ್ ಆಗಿ ಇಬ್ಬರು ಸರ್ವಿಸ್ ಮಾಡ್ತಿದ್ರು. ಒಂದು ಮಗ ಅದಾನ ರೀ, ಒಂದು ಮಗ ಆಯ್ತು ರೀ. ಅವ ಅಲ್ಲಿ ಎಜುಕೇಷನ್ ಮಾಡ್ತಿದ್ದಾನೆ. ನಿಮ್ಮ ಮಗ ಇಲ್ಲಿ ಕನ್ನಡ ಶಾಲೆ ಓದಿದ್ರು? ಹೌದ್ರಿ, ಮಲ್ಟಿಮಲ್ಟ್ ಹೈಸ್ಕೂಲ್ನಾಗ ಅಲ್ಲಿ ಕನ್ನಡ ನಮ್ಮ ಸ್ವಾಮಿಗಳ ಶಾಲೆಯಲ್ಲಿ ಕಲ್ತ್ರಿ. GSS ಕಾಲೇಜ್ನಾಗ ಕಾಲೇಜ್ ಮುಗಿಸಿದ್ರಿ. ಆಮೇಲೆ ಬೆಂಗಳೂರು ವಿಶ್ವೇಶ್ವರ ಕಾಲೇಜ್ನಾಗ ಕಲ್ತ್ರಿ. ನಾವೆಲ್ಲ ನಿರೋಧಿ ಅಂದ್ರೆ ಅವಾಗ ನಮ್ಮ ಕಡೆ ಏನಿಲ್ಲ ರೀ, ಕೈ ಮೇಲೆ ಹೊಟ್ಟೆ ಅವ್ರ ಸ್ವಾಮಿಗಳ ಅವ್ರು ಇವ್ರು ಮದತ್ ಮಾಡಿ ಮಕ್ಕಳ ಎಜುಕೇಷನ್ ಮಾಡಿಸಿನಿ ರೀ. ನಿನ್ನೆ ನೀವು ತಾವು ದೂರವಾಣಿಯಲ್ಲಿ ತಮ್ಮ ಮಗನ ಜೊತೆ ಮಾತಾಡಿದ್ರೆ ಅಂತ ಏನು ಹೇಳಿದ್ರು? ಏನು ವಿಶೇಷ? ಏನು ನಮ್ಗೆ ಧೈರ್ಯ ಹೇಳಿದ್ರು ಅವ್ನು, ನೀವೇನು ಹಂಗೆ ಅಂಜಬೇಡ್ರಿ, ನನಗೇನು ಹಂಗೆ ಏನಿಲ್ಲ, ನಾ ಆರಾಮದನು, ದಯವಿಟ್ಟು ನಿಮ್ಮ ಕಡೆ ಇವರೆಲ್ಲ ಬರ್ತಾರಪ್ಪ, ಅವ್ರ ಕೂಡ ಚೆಂದಾಗಿ ಮಾತಾಡಿ ಹೇಳ್ರಿ ಅಂತ ಹೇಳಿ ಮಗ ಹೇಳಿದ್ರಿ. ಈ ಥರ ಸೊಸೆಯನ್ನು ಪಡೆದಂಥ ತಾವು ನಿಜಕ್ಕೂ ದಂಡರು. ಸೂಪಿಯಾ ಅವ್ರು ಇಲ್ಲಿ ಬಂದಾಗ ಅಥವಾ ಈ ಥರ ಏನು ಅನುಭವ ಏನು ಅನ್ಸ್ಬೋದು? ನಮಗೊಂದು ಹೆಮ್ಮೆ ಅನ್ನಿಸ್ತೈತೆ ರೀ. ಅದು ಒಂದು ದೊಡ್ಡ ಗಂಡು ಮಗ ಇದ್ದಂಗೆ ರೀ. ಯಾಕಂದ್ರೆ ಅವರೆಲ್ಲ ಅವ್ರದ್ದು ಇರೋದು ರೈನ್ ಸೈನ್ ಎಲ್ಲ ಟೀ ಶರ್ಟ್ ಇದ ಇಲ್ಲಿ ಅಂತ ಅರಿವಿ ಅಲ್ಲ. ಅವರು ಎಲ್ಲ ಫ್ರೀ ಇರ್ತಾಳ್ರಿ, ಮಗನಂಗೆ ಇರ್ತಾಳ್ರಿ. ನಮ್ಮದು ಇಲ್ಲಿದ್ದು ಊಟ, ಇಲ್ಲಿದ್ದು ಕೋಳಿ ಭಾಳ ಹಿಡಿಸ್ತೈತೆ ಅವ್ರಿಗೆ. ಯಾಕಂದ್ರೆ ಜವಾರಿ, ಹಿಂಗಾಗಿ ಅವ್ರಿಗೆ ಭಾಳ ಮನಸ್ಸಿಗೆ ಹೆಮ್ಮೆ ಅನ್ನಿಸ್ತೈತೆ. ನಮ್ಮ ಕೂಡ ಮಾತಾಡ್ತಾರೆ ರೀ, ನಾವು ಅವ್ರ ಕೂಡ ಇರ್ತೀವಿ. ಅಲ್ಲಿಯೂ ಇದ್ದೀನಿ ರೀ, ನಾ ಸೊಸೆ ಮಗನ ಕಡೆ ಏನೋ ಇದ್ದೀವಿ ರೀ. ಈಗ ನಂತರ ಭಯೋತ್ಪಾದನೆ ಹುಟ್ಟಾಡಿಸಬೇಕು ಅಂತೇಳಿ ಭಾರತ ದೇಶ ಏನು ಒಂದು ಏರ್ ಸ್ಟ್ರೈಕ್ ಮಾಡಿರುವಂಥ ಇದ್ರ ಬಗ್ಗೆ ತಾವು ಏನು ಹೇಳ್ಬೇಕು? ನಾವು ಅದ್ರ ಬಗ್ಗೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕ್ರಿ ಪಾಕಿಸ್ತಾನದವ್ರಿಗೆ. ಯಾವಾಗೂ ಅಂಜಬಾರ್ದು. ನಮ್ಮ ಮಕ್ಕಳಿಗೂ ಮೊದಲಿಂದ ಅದ ಟ್ಯೂಷನ್ ಕೊಟ್ಕೋದು ಬಂದೀವಿ ರೀ. ಅವು ಸಣ್ಣಾಗಿರ್ತಾ NCCದಾಗ ಫಸ್ಟ್ ರ್ಯಾಂಕ್ದಾಗ A ಗ್ರೇಡ್ ಮಾಡಿದವ, ಕಾಲೇಜ್ದಾಗ ಫಸ್ಟ್ ಹುಡುಗ್ರಿ. ಹಿಂಗಾಗಿ ಮೊದಲಿಂದ ಗುರಿ ಇಟ್ಕೊತ ಬಂದಿದ್ದವ. ಹಿಂಗಾಗಿ ಫೌಜ್ನಾಗ ಭರ್ತಿಯಾಗಿ ಹೋದ್ರಿ. ತಮ್ಮ ಸುಶೀಲ್ ಯಾರು ಮಗುವನ್ನು ಕೂಡ ಬದುಕಿಸಿದ್ರು ಅಲ್ಲಿ ಅಂತ? ಹೌದ್ರಿ, ಅವರೊಂದು ಮಗ ಸಿಕ್ಕಿತ್ರಿ. ಅದು ತೊಗೊಂಡು ಹೋಗಿ ಅವ್ರಿಗೆ ಮನೆ ತಗ ಹೋಗಿ ಮುಟ್ಟಿಸಿ ಬಂದರು. ಈಗ ಯುದ್ಧದ ಸನ್ನಿವೇಶಗಳಾಗ ತಾವು ಮಾತಾಡ್ಕೋತಿರ್ತೀರಿ, ಯಾವಾಗ ಮಾತಾಡ್ತಾರೆ ನಿಮ್ಮ ಜೊತೆ ಅವರು? ಸಾಯಂಕಾಲ ರಾತ್ರಿ ಮಾತಾಡ್ತಾರೆ. ಹಿಂದಿ ನಿನ್ನ ಮಾತಾಡಿಲ್ಲ ರೀ. ಈ ಎಲ್ಲ ವಿಚಾರ ಇಟ್ಕೊಂಡ ರಾಜ್ಯದ ಜನತೆಗೆ, ದೇಶದ ಜನತೆಗೆ ತಾವು ಏನು ಹೇಳ ಬಯಸ್ತೀರಿ ಯುದ್ಧದ ವಿಚಾರ? ಏನು ಯುದ್ಧದ ವಿಷಯದಾಗ ಪಾಕಿಸ್ತಾನ ನಮ್ಮ ಎಲ್ಲ ಇದು ಅನ್ಯಾಯ ಮಾಡಿದ್ರೆ ಬಿಡಬಾರ್ದು. ನಾವು ಯಾವಾಗೂ ಅದಕ್ಕೆ ಹಿಂದೆ ಹೋಗಬಾರ್ದು. ಅವ್ರಿಗೆ ನಿಂತು ಅವ್ರ ಕೂಡ ಫೈಟ್ ಮಾಡಬೇಕು.
ಮತ್ತೆ ಈ ಜಾತಿವಾದ ಏನು ಮಾಡಿ ಏನಿಲ್ಲ, ಜಾತಿವಾದ ಏನಿಲ್ಲ ರೀ. ನಾವೆಲ್ಲ ಜಾತಿಯಾಗ ಇರ್ತೀವಿ ರೀ, ನಮ್ದೇನು ಯಾವ ಟ್ರಬಲ್ ಇಲ್ಲ. ಈಗ ದೇಶದ ಹೊರಗಡೆ ಆಗ್ತಕ್ಕಂಥ ಭಯೋತ್ಪಾದಕ ಕೃತ್ಯಗಳೆಲ್ಲ ಕೂಡ ಇಲ್ಲಿ ಎಲ್ಲರೂ ಕೂಡ ಒಂದಾಗಿ ಒಟ್ಟಾಗಿರ್ಬೇಕು, ಎಲ್ಲ ಮುಸ್ಲಿಂ ಇರ್ಬೋದು, ಎಲ್ಲರೂ ಒಂದಾಗಿರಬೇಕು. ಮತ್ತು ಅವರಲ್ಲಿ ಯುದ್ಧ ಮಾಡ್ತಾರ ಅಂತೇಳಿ ನಾವೆಲ್ಲ ಇದಾಗಬಾರ್ದು. ಎಲ್ಲ ಅಣ್ತಂಬ್ರದಂಗೆ ಎಲ್ಲ ಜಾತಿಯವ್ರು ಕೂಡಿ ನಾವಿರ್ಬೇಕು ಸರ್. ಈಗ ಮೊನ್ನೆ ಏನು ಪಹಲ್ಗಾಮ್ದಾಗ ಧರ್ಮ ಯಾವ್ದು ನಿಮ್ಮದು, ಹಿಂದೂ ಏನು ಅಂತೇಳಿ ಧರ್ಮ ಕೇಳಿ ಹೊಡೆದಿದ್ರು, ಅದ್ರ ಬಗ್ಗೆ ಅವರು ನಾಲಾಯಕರ್ರಿ. ಅವರು ಧರ್ಮ ಇಲ್ಲ, ಇನ್ಸಾನಿಯತ್ ಧರ್ಮ ಒಂದೇ ಇರ್ತೈತೆ ರೀ. ಅವರೆಲ್ಲ ಆತಂಕವಾದಿಗಳು, ಅವ್ರಿಗೆಲ್ಲ ದುರ್ಮರಣ ಆಗಿ ಹೋಗಾರ. ಅವರು ದೇವ್ರ ಮರಣ ಯಾವ್ದು ಆಗಂಗಿಲ್ಲ ರೀ. ಆದ್ರೆ ಅವರು ಭಾಳ ಅನ್ಯಾಯ ಮಾಡ್ಯಾರ ರೀ. ಅದಕ್ಕೆ ಕಠಿಣವಾದ ಶಿಕ್ಷೆ ನಮ್ಮ ಮಂದಿಗೆ ಕೊಡ್ತೈತೆ ರೀ. ಅವರು ಹಾಂ, ಭಾಳ ಕರೆಕ್ಟ್ ಐತೆ ರೀ, 100%. ಇದು ಏನಂತಂದ್ರೆ ಅವರೆಲ್ಲ ಕೂಡ ದುರ್ಮರಣ ಹೊಂತಾರೆ, ಅಂದ್ರೆ ದೇವರ ಮರಣ ಹೊಂದಂಗಿಲ್ಲ ಅವರು. ಯಾಕಂತಾರೆ ಈ ಥರ ಒಂದು ಕೃತ್ಯಗಳು ಮಾಡೋದ್ರಿಂದ, ಮಾನವೀಯತೆ ಮರೆತು ಈ ಕೃತ್ಯಗಳು ಮಾಡೋದ್ರಿಂದ ಅವರು ದುರ್ಮರಣ ಹೊಂತಾರೆ. ಜೊತೆಗೆ ಏನಂತಂದ್ರೆ ನನ್ನ ಮಗ ಮತ್ತು ಸೊಸಿ ಮಾಡ್ತಿರೋದು ಬಹಳಷ್ಟು ಹೆಮ್ಮೆ ಇದೆ ನನಗೆ, ಭಾರತ ದೇಶ ಮಾಡ್ತಿರೋದು ಕರೆಕ್ಟ್ ಆಗಿರುವಂಥದ್ದು ಅಂತ ಹೇಳಿ ಗೌಸ್ ಅವರು ತಿಳಿಸ್ತಾ ಇದ್ದಾರೆ. ಕೊನ್ನೂರಿನಿಂದ ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರಂದೋಡಿ, ಪಬ್ಲಿಕ್ ಟಿವಿ, ಬೆಳಗಾವಿ. ಇಡೀ ಭಾರತ ಹೆಮ್ಮೆ ಪಡ್ತಾ ಇದೆ. ಅದರಲ್ಲೂ ಕುಟುಂಬಸ್ಥರಿಗೆ ಈ ಕೋಟಿ ರೂಪಾಯಿ ಲಾಟ್ರಿ ಹೊಡೆದಾಗ ಎಷ್ಟು ಖುಷಿ ಆಗುತ್ತೆ, ಅಷ್ಟು ಖುಷಿ ಅವರಿಗೆ. ಯಾಕಂದರೆ ಎಷ್ಟೊಂದು ಗೌರವ, ಎಷ್ಟೊಂದು ಹೆಮ್ಮೆ, ಮತ್ತು ಭಾರತ ಮಾತೆಗೆ ಇಂಥದ್ದೊಂದು ಸೇವೆ ಮಾಡುವಂತಹ ಸೌಭಾಗ್ಯ ತಮ್ಮ ಕುಟುಂಬದವ್ರದ್ದು ಅನ್ನೋ ಒಂದು ಖುಷಿ.